ವೆಲ್ಕಮ್ ಬ್ಯಾಕ್. ಸೂರ್ಯಗ್ರಹಣ ಮೋಕ್ಷವಾದ ಹಿನ್ನೆಲೆಯಲ್ಲಿ ರಾಜ್ಯದ ದೇವಸ್ಥಾನಗಳಲ್ಲಿ ಶುಚಿ ಕಾರ್ಯ ನಡೆಯಿತು. ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಶುದ್ಧಿ ಹೋಮ ನಡೆಯಿತು. ಶುದ್ಧಿ ಹೋಮ ಬಳಿಕ ಗೋಕರ್ಣನಾಥನಿಗೆ ಮಹಾಪೂಜೆ ನಡೆಯಲಿದೆ. ಇನ್ನೊಂದು ಕಡೆ ಗೋಕರ್ಣ ಮಹಾಬಲೇಶ್ವರ ದೇಗುಲದಲ್ಲಿ ಪೂಜೆಯನ್ನ ನಡೆಸಲಾಯಿತು. ನಂದಿ ಮಂಟಪದಿಂದ ದರ್ಶನ ಪಡೆಯಲು ಅವಕಾಶವನ್ನ ಕಲ್ಪಿಸಲಾಗಿತ್ತು. ಮತ್ತೊಂದೆಡೆ ಬಾದಾಮಿಯ ಬನಶಂಕರಿ ದೇಗುಲದಲ್ಲಿ ಶುದ್ಧಿ ಕಾರ್ಯ ನಡೆಯಿತು. ದೇಗುಲದ ಗರ್ಭಗುಡಿ ಆವರಣದಲ್ಲಿ ಶುದ್ಧಿ ಕಾರ್ಯ ನಡೆಸಲಾಯಿತು. ಚೂಡಾಮಣಿ ಸೂರ್ಯಗ್ರಹಣ ಅಂತ್ಯ ಹಿನ್ನೆಲೆಯಲ್ಲಿ ಮೋಕ್ಷಕಾಲ ಬಳಿಕ ಚಾಮುಂಡಿ ಬೆಟ್ಟ ದೇಗುಲದಲ್ಲಿ ಶುದ್ಧಿ ಕಾರ್ಯವನ್ನ ನಡೆಸಲಾಯಿತು. ಸಿಬ್ಬಂದಿಯಿಂದ ಶುದ್ಧಿ ಕಾರ್ಯ ನಡೆದಿದೆ. ಸೂರ್ಯಗ್ರಹಣ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ದೇವಾಲಯಗಳಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಅದರಂತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಸಹ ಇಡೀ ದೇವಾಲಯವನ್ನ ಶುದ್ಧಿ ಮಾಡಲಾಗ್ತಾ ಇದೆ. ನಾವೀಗ ದೇವಾಲಯದ ಒಳ ಆವರಣದಲ್ಲಿದ್ದೇವೆ. ದೇವಾಲಯದ ಒಳ ಆವರಣ ಮತ್ತು ಹೊರ ಆವರಣ ಎರಡನ್ನೂ ಸಹ ಶುದ್ಧಿ ಮಾಡಲಾಗುತ್ತೆ. ಗ್ರಹಣದ ಮೋಕ್ಷಕಾಲ ಆದ ನಂತರ ಪುಣ್ಯಾಹ ಪೂಜೆಯನ್ನು ನೆರವೇರಿಸುವಂತ ಪ್ರಧಾನ ಅರ್ಚಕರು ಇಡೀ ದೇವಾಲಯಕ್ಕೆ ತೀರ್ಥದ ಪ್ರೋಕ್ಷಣೆಯನ್ನ ಮಾಡ್ತಾರೆ. ಆ ತೀರ್ಥ ಪ್ರೋಕ್ಷಣೆ ಆದ ನಂತರ ಇಲ್ಲಿರುವಂತಹ ಸಿಬ್ಬಂದಿಗಳು ದೇವಾಲಯದ ಹೊರ ಆವರಣ ಮತ್ತು ಒಳ ಆವರಣ ಎಲ್ಲವನ್ನೂ ಸಹ ನೀರಿನಿಂದ ಶುಚಿಗೊಳಿಸ್ತಾರೆ. ದೇವಾಲಯದ ಒಳಭಾಗದಲ್ಲಿ ಗರ್ಭಗುಡಿಯನ್ನ ಅರ್ಚಕರು ಶುಚಿಗೊಳಿಸಿದ್ರೆ ದೇವಾಲಯದ ಹೊರ ಆವರಣ ಮತ್ತು ಎಲ್ಲೆಲ್ಲಿ ಶುಚಿ ಮಾಡಬಹುದಂತ ಜಾಗಗಳಿದೆ ಅವೆಲ್ಲವನ್ನು ಸಹ ಸಿಬ್ಬಂದಿಗಳು ಶುಚಿ ಮಾಡ್ತಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸತತ 3 ಗಂಟೆಗಳ ಕಾಲ ಅಂದ್ರೆ ಗ್ರಹಣದ ಸ್ಪರ್ಶ ಕಾಲದಿಂದ ಹಿಡಿದು ಗ್ರಹಣದ ಮೋಕ್ಷ ಕಾಲದವರೆಗೂ 3 ಗಂಟೆಗಳ ಕಾಲ ಸತತವಾಗಿ ಒಂದು ವಿಶೇಷವಾದಂತಹ ಪೂಜಾಗಳು ನಡೆಯುತ್ತೆ. ಚಾಮುಂಡೇಶ್ವರಿ ದೇವಿಗೆ ಮೂಲ ವಿಗ್ರಹಕ್ಕೆ ಅಭಿಷೇಕವೂ ಸಹ ಆ ಸಂದರ್ಭದಲ್ಲಿ ನೆರವೇರುತ್ತೆ. ಎಲ್ಲ ಗ್ರಹಣದ ಪ್ರಕ್ರಿಯೆಗಳು ಮುಗಿದಾದ ನಂತರ ಇಡೀ ದೇವಾಲಯವನ್ನು ಶುದ್ಧಿಗೊಳಿಸಲಾಗುತ್ತೆ. ದೇವಾಲಯನ ಶುದ್ಧಿಗೊಳಿಸ್ತಾ ಇರುವಂತಹ ದೃಶ್ಯಗಳನ್ನು ನಾವು ಸಹ ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ದೇವಾಲಯವನ್ನು ಶುಚಿಗೊಳಿಸಿದ ನಂತರ ಮತ್ತೆ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ದರ್ಶನದ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಭಕ್ತರಿಗೆ ಅವಕಾಶ ಇರೋದಿಲ್ಲ. ನಾಳೆಯಿಂದ ಎಂದಿನಂತೆ ದೇವರಿಗೆ ಭಕ್ತರಿಗೆ ದರ್ಶನದ ಅವಕಾಶವಿದ್ದು ಚಾಮುಂಡಿ ಬೆಟ್ಟ ನಾಳೆಯಿಂದ ಮತ್ತೆ ಪುನರಾರಂಭವಾಗಲಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು. ನೀರಿನ ಮೂಲಕ ದೇವಿ ಮೂರ್ತಿ ಹಾಗೆ ಗದ್ದುಗೆ ನಾಗರ ಕಟ್ಟೆಗಳನ್ನು ಶುಚಿಗೊಳಿಸಲಾಯಿತು. ವಿಶೇಷ ಪೂಜೆ ಅಭಿಷೇಕಕ್ಕೆ ತಯಾರಿಯನ್ನ ನಡೆಸಲಾಗಿದೆ. ಈಗ ಬೆಳಗ್ಗೆ 10 ಗಂಟೆ 13 ನಿಮಿಷದಿಂದ ಆರಂಭವಾದಂಥ ಚೂಡಾಮಣಿ ಸೂರ್ಯಗ್ರಹಣ ಏನಿದೆ ಈಗ ಮೋಕ್ಷಗೊಂಡಿದೆ. ಮೋಕ್ಷಗೊಂಡ ನಂತರ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ನಡೀತಿದೆ, ಶುದ್ಧಿ ಕಾರ್ಯ ನಡೀತಿದೆ. ನಾವೀಗ ಶಿವಮೊಗ್ಗದ ಇತಿಹಾಸ ಪ್ರಸಿದ್ಧವಾದಂಥ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಾವು ಈಗ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾವಿಲ್ಲಿ ನೋಡ್ಬೋದು, ಸೂರ್ಯಗ್ರಹಣ ಮುಗಿದ ನಂತರ ದೇವಾಲಯದ ಒಂದು ಸ್ವಚ್ಛತಾ ಕಾರ್ಯವನ್ನು ಶುದ್ಧಿ ಕಾರ್ಯ ಏನಿದೆ ಆ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತಿದೆ. ಈಗ ಬೆಳಗ್ಗೆ ಸಹ ಒಂದು ಪೂಜೆಯನ್ನು ನಡೆಸಿದ್ರು. ಪೂಜೆ ಆದ ನಂತರ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿತ್ತು. ಬಂದಾದ ನಂತರ ಸೂರ್ಯಗ್ರಹಣ ಸಂಪೂರ್ಣವಾಗಿ ಮೋಕ್ಷಗೊಂಡಿತು. ಆ ಮೋಕ್ಷಗೊಂಡ ನಂತರ ದೇವಸ್ಥಾನದ ಸಿಬ್ಬಂದಿಗಳು ಅರ್ಚಕರೆಲ್ಲ ಸೇರಿಕೊಂಡು ದೇವಸ್ಥಾನ ಒಂದು ಶುದ್ಧೀಕರ ಒಂದು ಕೆಲಸವನ್ನು ಮಾಡ್ತಿದ್ರು. ನಾವು ನೋಡ್ಬೋದು, ಇತಿಹಾಸ ಪ್ರಸಿದ್ಧವಾದಂಥ ಕೋಟೆ ಮಾರಿಕಾಂಬಾ ದೇವಸ್ಥಾನ ಗದ್ದಿಗೆ ಇದೆ. ಆ ಗದ್ದಿಗೆಯ ಒಂದು ಸ್ವಚ್ಛತಾ ಕಾರ್ಯವನ್ನು ದೇವಸ್ಥಾನದ ಸಿಬ್ಬಂದಿಗಳು ಮಾಡ್ತಿರುವಂಥ ಒಂದು ದೃಶ್ಯ ನೋಡ್ಬೋದು. ಇದಾದ ನಂತರ ಶುದ್ಧೀಕರ ಆದ ನಂತರ ಸಂಪೂರ್ಣವಾಗಿ ಒಂದು ಅಭಿಷೇಕಗಳು ದೇವಸ್ಥಾನದಲ್ಲಿ ನಡೀತವೆ. ನಾವು ದೇವಿಯ ಮೂರ್ತಿಯನ್ನು ಸಹ ನೋಡ್ಬೋದು. ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂಥ ಒಂದು ಕೆಲಸವನ್ನು ಮಾರಿಕಾಂಬಾ ದೇವಿ ಒಂದು ಸ್ವಚ್ಛಗೊಳಿಸುತ್ತಿರುವ ಒಂದು ಕೆಲಸ ಸಹ ಮಾಡಲಾಗ್ತಿದೆ. ಈಗ ದೇವಸ್ಥಾನದ ಅರ್ಚಕರಾಗಿ ನಮ್ಮ ಜೊತೆ ಇದ್ದಾರೆ. ಅವರಿಂದ ತಿಳ್ಕೊಳ್ಳೋಣ ಯಾವ ರೀತಿ ಒಂದು ಪೂಜಾ ಕಾರ್ಯಗಳು ನಡೀತವೆ ಅಂತ. ಸರ್, ಈಗ ಗ್ರಹಣ ಮೋಕ್ಷಗೊಂಡಿದೆ, ಯಾವ ರೀತಿಯ ಒಂದು ಶುದ್ಧೀಕರಣ ಕಾರ್ಯ ನಡೀತಿದೆ, ಏನೆಲ್ಲ ಪೂಜೆಗಳು ನಡೀತವೆ? ಈ ಖಂಡಗ್ರಸ ಸೂರ್ಯಗ್ರಹಣ ಅಂತ ಏನಿತ್ತು ಅದು ಇವಾಗ ಮೋಕ್ಷಗೊಂಡಿರೋದ್ರಿಂದ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಎಲ್ಲ ದೇವರಿಗೂ ಮೊದಲನೇ ದರ್ಬೆ ಎಲ್ಲ ಇಟ್ಟು ಮಾಡಲಾಗಿತ್ತು. ಇವಾಗ ಸ್ವಚ್ಛತಾ ಕಾರ್ಯ ನೀವು ನೋಡ್ತಿರ್ಬೋದು. ಸ್ವಚ್ಛ ಕಾರ್ಯ ಗದ್ದಿಗೆ ನಡೀತದೆ. ಇವಾಗ ನೆಕ್ಸ್ಟು ಅಮ್ಮನವ್ರಿಗೆ ಪ್ರಧಾನ ದೇವತೆಯಾದ ಶ್ರೀ ಮಾರಿಕಾಂಬಾ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕ ಮತ್ತು ಎಳೆನೀರು ಅಭಿಷೇಕ ನಡೆಯುತ್ತೆ. ಎಳೆನೀರು ಅಭಿಷೇಕಗಳು ನಡೆದ ನಂತರ ಅಮ್ಮನವ್ರಿಗೆ ಮಾಮೂಲಿ ಪೂಜೆ ಏನಿದೆ, ಮಹಾಮಂಗಳಾರತಿ, ನೈವೇದ್ಯ, ತೀರ್ಥಪ್ರಸಾದ ಏನು ಕೊಡಂಗಿಲ್ಲಲ್ಲ, ಹಾಗೋಸ್ಕರ ಅಮ್ಮನವ್ರಿಗೆ ನೈವೇದ್ಯ ಮಾಡಿ ಅದನ್ನು ತೀರ್ಥ ಪ್ರೋಕ್ಷಣೆ ಮಾಡುವಂಥದ್ದು ಕಾರ್ಯಗಳನ್ನು ಇಟ್ಕೊಂಡಿದ್ದೀವಿ. ಸೂರ್ಯಗ್ರಹಣದ ಆರಂಭಕ್ಕಿಂತ ಮುಂಚೆ ಯಾವ ರೀತಿ ಒಂದು ಪೂಜೆ ನಡೆದಿತ್ತು? ಸೂರ್ಯಗ್ರಹಣಕ್ಕಿಂತ ಮುಂಚೆ ನಮ್ಮ ಪೂಜೆ ಮಾಮೂಲಿ ಪೂಜೆ ಏನಿರುತ್ತೆ, ದಿನನಿತ್ಯದ ದಿನ ಪೂಜೆ ಏನಿರುತ್ತೆ ಅದು ನೆರವೇರಿಸಿದೆ. ಅಮ್ಮನವ್ರಿಗೆ ಬೆಳಗ್ಗೆ ಒಂದು 5:30-6 ಗಂಟೆಗೆ ಅಮ್ಮನವ್ರ ಪೂಜೆ ಮುಗೀತು. ಆನಂತರ ಅಮ್ಮನವ್ರಿಗೆ ಎಲ್ಲ ಅಲಂಕಾರ ಎಲ್ಲ ತೆಗೆದು ಎಲ್ಲ ವಸ್ತ್ರಗಳನ್ನು ಇಟ್ಟು ಅಭಿಷೇಕಕ್ಕೆ ಏನೇನು ರೆಡಿ ಮಾಡ್ಕೊಳ್ಬೇಕು ಅದನ್ನು ಇಟ್ಟು ಅಮ್ಮನವ್ರಿಗೆಲ್ಲ ದರ್ಬೆಗಳನ್ನು ಇಟ್ಟು ಇವಾಗ ರೆಡಿ ಮಾಡಿದ್ದೀವಿ. ಇವಾಗ ಇನ್ನೇನು ಅಭಿಷೇಕಕ್ಕೆಲ್ಲ ತಯಾರಿಯಾಗಿದೆ. ಪಂಚಾಮೃತ ಅಭಿಷೇಕಕ್ಕೆಲ್ಲ ತಯಾರಿಯಾಗಿದೆ. ಅಭಿಷೇಕ ಮುಂದೆ ನೆರವೇರುತ್ತೆ ಸರ್. ಸಂಪೂರ್ಣವಾಗಿ ಗ್ರಹಣ ಮುಗಿದ ನಂತರ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ನಡೀತಿದೆ. ಜೊತೆಗೆ ಒಂದು ದೇವರಿಗೆ ಒಂದು ಪೂಜೆಯನ್ನು ಸಲ್ಲಿಸಬೇಕು. ಆ ಪೂಜಾ ಕಾರ್ಯಗಳಲ್ಲಿ ಅರ್ಚಕರು ನಿರತರಾಗಿದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ HR ನಾಗರಾಜ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ.
ಇನ್ನು ಕಲಬುರಗಿ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನ ಓಪನ್ ಆಗಿದೆ. ದೇವರ ಮೂರ್ತಿಗಳನ್ನ ಇದೀಗ ಶುದ್ಧಗೊಳಿಸಲಾಗ್ತಾ ಇದೆ. ದೇವಸ್ಥಾನದ ಗರ್ಭಗುಡಿ ಮತ್ತು ಆವರಣವನ್ನ ಸ್ವಚ್ಛಗೊಳಿಸಲಾಗ್ತಾ ಇದೆ. ಜಲದಿಂದ ಸ್ವಚ್ಛಗೊಳಿಸಿದ ನಂತರ ಗೋಮೂತ್ರದಿಂದ ಸ್ವಚ್ಛಗೊಳಿಸಲಾಗುತ್ತೆ. ಗೋಮೂತ್ರವನ್ನ ಪ್ರೋಕ್ಷಣೆ ಮಾಡಲಾಗುತ್ತೆ. ದೇವರ ಮೂರ್ತಿಗೆ ಜಲಾಭಿಷೇಕ, ರುದ್ರಾಭಿಷೇಕ, ಬಿಲ್ವಾರ್ಚನೆ ಮಾಡಲಾಗುತ್ತೆ. ಸೂರ್ಯಗ್ರಹಣ ಮೋಕ್ಷದ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ಆರಂಭಗೊಂಡಿದೆ. ಬಹುತೇಕ ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರ ದೇವಸ್ಥಾನ ಸೇರಿದಂತೆ ಜಿಲ್ಲೆಯ ಬಹುತೇಕ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಕಾರ್ಯ ಆರಂಭಗೊಂಡಿದೆ. 1:38ಕ್ಕೆ ಸೂರ್ಯಗ್ರಹಣ ಮೋಕ್ಷ ಆಯಿತು. ಈಗ ನೋಡ್ತಾ ಇರಬಹುದು, ಇಲ್ಲಿ ನೀರು ಹಾಕಿ ಮೊದಲು ದೇವಸ್ಥಾನದಲ್ಲಿ ಸ್ವಚ್ಛತೆ ಮಾಡಲಾಗ್ತದೆ. ಇದಾದ ನಂತರ ಗೋಮೂತ್ರ ಸಿಂಪಡಣೆ ಮಾಡೋ ಮೂಲಕ ಸ್ವಚ್ಛತೆ ಮಾಡಿದ ನಂತರ ಏನು ಶರಣಬಸವೇಶ್ವರ ಮೂರ್ತಿಗೆ ರುದ್ರಾಭಿಷೇಕ ಮಾಡಿ ಜಲಾಭಿಷೇಕ, ರುದ್ರಾಭಿಷೇಕ ಮಾಡಲಾಗ್ತದೆ. ಅದಾದ ನಂತರ ವಿವಿಧ ಪೂಜೆಗಳನ್ನು ನೆರವೇರಿಸುವ ಮೂಲಕ ಸಂಜೆ 5 ಗಂಟೆಗೆ ದರ್ಶನದ ವ್ಯವಸ್ಥೆ ಮಾಡಲಾಗ್ತದೆ. ನೀವು ನೋಡ್ತಾ ಇರಬಹುದು, ಶರಣಬಸವೇಶ್ವರ ಏನು ಮೂರ್ತಿ ಇದೆ, ಆ ಮೂರ್ತಿಗೆ ಎಲ್ಲ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಮತ್ತು ಬೇರೆ ಬೇರೆ ಏನೆಲ್ಲ ಶುದ್ಧೀಕರಣ ಮಾಡಬೇಕು ಅದೆಲ್ಲ ಶುದ್ಧೀಕರಣ ಮಾಡೋ ಮೂಲಕ ಏನು ಗ್ರಹಣದ ಏನಾದರೂ ದೋಷಗಳಾಗಿದ್ರು ಸಹ ಅದರಿಂದ ಯಾವುದೇ ರೀತಿಯ ತೊಂದರೆ ಆಗದಿರಲಿ ಅಂತೇಳಿ ಎಲ್ಲ ಶುದ್ಧೀಕರಣ ಕಾರ್ಯ ಮಾಡಲಾಗ್ತಾ ಇದೆ. ಕಲಬುರಗಿ ಒಂದಲ್ಲ, ಜೊತೆಗೆ ಏನು ಪ್ರಸಿದ್ಧವಾದಂತಹ ಗಾಣಗಾಪುರ ದತ್ತ ಮಂದಿರದಲ್ಲೂ ಸಹ ಸ್ವಚ್ಛತಾ ಕಾರ್ಯ ನಡೆದಿದೆ ಮತ್ತು ಗತ್ತರ್ಗಿ ಭಾಗಮ್ಮ ದೇವಸ್ಥಾನದಲ್ಲೂ ಸಹ ಸ್ವಚ್ಛತಾ ಕಾರ್ಯ ನಡೆದಿದ್ದು ಅಲ್ಲಿಯೂ ಸಹ ಏನು ಸ್ವಚ್ಛತೆ ನಂತರ ವಿಶೇಷ ಪೂಜೆಗಳನ್ನ ನೆರವೇರಿಸಲಾಗ್ತದೆ. ಈಗೇನು ಇಲ್ಲೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗೇನು ಸಂಬಂಧಪಟ್ಟಂಗೆ ಅರ್ಚಕರನ್ನೇ ಮಾತಾಡ್ತಾನೆ ಏನೆಲ್ಲ ಪೂಜೆಗಳು ಮಾಡ್ತಾರಂತ. ಅರ್ಚಕರು ಈಗೇನು ಯಾವ ರೀತಿಯ ಸಿದ್ಧತೆ ಮಾಡಲ್ಲ, ಇದು ಏನು ಪೂಜೆ ಮಾಡ್ತೀರಿ ಇದಾದ ನಂತರ? ಈಗೇನೋ ಆಗಲೇ ಗ್ರಹಣ ಮುಕ್ತಾಯಗೊಂಡಿದೆ. ಈ ಗ್ರಹಣ ಮುಕ್ತಾಯದ ಹಿನ್ನೆಲೆಯಿಂದಾಗಿ ಇಡೀ ದೇವಸ್ಥಾನ ನಾವು ನೀರಿನಿಂದ ತೊಳ್ಕೊಳ್ತಾ ಇದ್ದೀವಿ ಹಾಗೂ ಗೋಮೂತ್ರದಿಂದ ಇಡೀ ದೇವಸ್ಥಾನಕ್ಕೆ ಪ್ರೋಕ್ಷಣೆ ಮಾಡಲಾಗಿದೆ. ತದನಂತರ ಈಗ ಪೂಜೆ ಪ್ರಾರಂಭವಾಗ್ತದೆ, ಮಧ್ಯಾಹ್ನದ ಪೂಜೆ. ಆ ಪೂಜೆಗೆ ರುದ್ರಾಭಿಷೇಕ ಹಾಗೂ ಸಹಸ್ರ ಬಿಲ್ವಾರ್ಚನೆಯನ್ನು ವಿಶೇಷವಾಗಿ ಬಿಲ್ವಾರ್ಚನೆ ಮಾಡಲಾಗ್ತದೆ ವಿಶೇಷವಾಗಿ. ಅದಾದ ನಂತರ ಸಕಲ ಭಕ್ತರಿಗೂ ದರ್ಶನಕ್ಕೆ ಅವಕಾಶ ಇಡುತ್ತದೆ. ಈ ದರ್ಶನದ ಸಮಯ ಮೊದಲೇ ನಾವು ನಿಗದಿ ಮಾಡಿದಂತ ಹಾಗೆ 5 ಗಂಟೆಯಿಂದ ಸಾಯಂಕಾಲ ರಾತ್ರಿ 8 ಗಂಟೆವರೆಗೂ ಸಕಲ ಭಕ್ತರಿಗೂ ಒಂದು ದರ್ಶನಕ್ಕೆ ಅವಕಾಶವಿರುತ್ತದೆ. ಇದು ಅರ್ಚಕರ ಅಭಿಪ್ರಾಯದ ಒಟ್ಟಾರೆ ಎಲ್ಲ ಪೂಜೆಗಳನ್ನ ನೆರವೇರಿಸುವ ಮೂಲಕ ಸಂಜೆ 5 ಗಂಟೆಯಿಂದ ಭಕ್ತರಿಗೆ ದರ್ಶನ ವ್ಯವಸ್ಥೆ ಕಲ್ಪಿಸಿಕೊಡಲಾಗ್ತದೆ. 3 ಗಂಟೆಗಳ ಕಾಲ ದರ್ಶನದ ವ್ಯವಸ್ಥೆ ಮಾಡಲಾಗ್ತದೆ. ಬೆಳಿಗ್ಗೆ ಯಾವುದೇ ಕಾರಣಕ್ಕೂ ದರ್ಶನದ ವ್ಯವಸ್ಥೆ ಅವಕಾಶ ಮಾಡಿಕೊಟ್ಟಿಲ್ಲ. ಹೀಗಾಗಿ ಸಂಜೆ ನಂತರ 3 ತಾಸುಗಳ ಕಾಲ ದರ್ಶನಕ್ಕೆ ವ್ಯವಸ್ಥೆ ಇದೆ ಮತ್ತು ಎಲ್ಲ ರೀತಿಯ ಜಿಲ್ಲೆಯ ಬೇರೆ ಬೇರೆ ಕಡೆಯೂ ಸಹ ಸ್ವಚ್ಛತೆಯ ನಂತರ ದರ್ಶನಕ್ಕೆ ವಿಶೇಷ ಪೂಜೆಗಳನ್ನು ಮಾಡುವ ಮೂಲಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕ್ಯಾಮರಾಮನ್ ವಿಜಯ್ ಕುಮಾರ್ ಜೊತೆ ಶಿವರಾಮ ಶ್ರೀ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇನ್ನು ಸೂರ್ಯಗ್ರಹಣದ ಮೂಢನಂಬಿಕೆ ಹೋಗಲಾಡಿಸೋ ಪ್ರಯತ್ನಗಳು ಕೂಡ ನಡೆದವು. ಧಾರವಾಡದ ಕಲಾಭವನದಲ್ಲಿ ಗ್ರಹಣ ಸಮಯದಲ್ಲೇ ಊಟವನ್ನ ಮಾಡಲಾಯಿತು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸದಸ್ಯರು ಊಟ ಮಾಡಿ ಮೂಢನಂಬಿಕೆಗೆ ಸಡ್ಡು ಹೊಡೆದರು. ಇನ್ನೊಂದೆಡೆ ಚಿತ್ರದುರ್ಗದ ಮುರುಘಾ ಮಠದಲ್ಲೂ ಸಾಮೂಹಿಕ ಉಪಹಾರ ಇತ್ತು. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶ್ರೀಗಳ ನೇತೃತ್ವದಲ್ಲಿ ಈ ಒಂದು ಉಪಹಾರ ವ್ಯವಸ್ಥೆಯನ್ನ ಮಾಡಲಾಯಿತು. ಮತ್ತೊಂದೆಡೆ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಉಪಹಾರ ಸೇವನೆ ಮಾಡಿದ್ರು. ಪುತ್ರ ಪುತ್ರಿಯ ಜೊತೆ ಉಪಹಾರ ಸೇವಿಸಿದ್ರು. ಗ್ರಹಣ ಮೌಢ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಒಂದೆಡೆ ಸೂರ್ಯಗ್ರಹಣ,